ಪಾದಕ್ಕೆ ನಮನವನ್ನ ಸಲ್ಲಿಸಿ, ದೇಶ ಕಾಯುವ ವೀರನ ಪಾದಕ್ಕೆ ನಮ್ಮ ನಮನವನ್ನು ಸಲ್ಲಿಸಿ, ಈ ದಿನ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಂದು ಸಮಾಜದ ಕಳಕಳಿಯಾಗಿ ಸಮಾಜಕ್ಕೆ ಉತ್ತಮವಾದ ಮೆಸೇಜ್ ಅನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಹಾಗೂ ಅವರ ಹುಟ್ಟಿದ ದಿನವನ್ನ ನಾಳೆ ಆಚರಣೆ ಮಾಡ್ತಾ ಇರೋದ್ರಿಂದ ಪರಮ ಪೂಜ್ಯರ ಆಶೀರ್ವಾದ, ಅವರ ಪಾದದ ಧೂಳು ನಮ್ಮ ತಲೆ ಮೇಲೆ ಇರಲಿ ಯಾವಾಗಲೂ ಅಂತ ಪರಮ ಪೂಜ್ಯರ ಪಾದಗಳಿಗೆ ನಮನವನ್ನ ಸಲ್ಲಿಸಿ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನದಲ್ಲಿ ಬಸವೇಶ್ವರರನ್ನ ನೆನೆಸಿ ಕಲ್ಯಾಣ ನಗರ, ಆ ಕಲ್ಯಾಣ ನಗರದಲ್ಲಿ ಅತ್ಯುತ್ತಮವಾದ ಈ ಪರಮ ಪೂಜ್ಯರ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅಂದ್ರೆ, ಪ್ಲಾಸ್ಟಿಕ್ ಮುಕ್ತವಾಗಬೇಕು ಹಾಗೂ ಪ್ಲಾಸ್ಟಿಕ್ ಲೋಟಗಳಲ್ಲಿ ಹೋಟೆಲ್ಗಳಲ್ಲಿ ಕಾಫಿ ಕೊಡ್ತಾರೆ, ಮತ್ತೆ ಯಾವುದೇ ಹೋಟ್ಲಿಗೆ ಹೋಗಿ ಯಾವುದೇ ಟೀ ಅಂಗಡಿಗೆ ಹೋಗಿ ಒಂದು ಪೇಪರ್ ಲೋಟದಲ್ಲಿ ಕಾಫಿ ಟೀಗಳನ್ನ ಕೊಡ್ತಾರೆ. ಅದು ಆರೋಗ್ಯಕ್ಕೆ ಹಾನಿಕರ ಇದೆ. ಪ್ಲಾಸ್ಟಿಕ್ ಅಲ್ಲಿ ನಾವು ಏನೇ ಕಟ್ಟಿಸ್ಕೊಂಡು ಬಂದ್ರು ಅದು ಬಹಳ ಹಾನಿಕರವಾದ ಒಂದು ಸ್ಥಿತಿ ಇದೆ. ಅಂತಹದನ್ನ ನಿಷೇಧಿಸಬೇಕೆಂದು ಪರಮ ಪೂಜ್ಯರು ಇವತ್ತು ಉತ್ತಮವಾದ ಮಾರ್ಗದರ್ಶನದಿಂದ, ಪರಮ ಪೂಜ್ಯರ ಮಾರ್ಗದರ್ಶನದಿಂದ ಇವತ್ತು ಹಿರಿಯರು ಬಸವ ಕಲ್ಯಾಣದ ಸಮಸ್ತ ನಾಗರಿಕರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಅಣ್ಣ ತಮ್ಮಂದಿರು, ತಾಯಿ ತಂದೆ ಸ್ವರಗುರು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಈ ಬಸವ ಕಲ್ಯಾಣವನ್ನ ಮಾಡಬೇಕಾಗಿ ಇವತ್ತು ಪರಮ ಪೂಜ್ಯರು, ನಿಜವಾಗ್ಲೂ ನನ್ನ ತಾಯಿ ಮಾಡಿದ ಪುಣ್ಯನೋ ಏನೋ, ಇವತ್ತು ನಾನು ಏನಕ್ಕೋ ಬಂದೆ, ಇವತ್ತು ಪರಮ ಪೂಜ್ಯರು ನನಗೆ ಸಿಕ್ಕಿದ್ರು. ಇವತ್ತು ತಾಯಿ ಹೇಳ್ತಾ ಇದ್ರು, ನಾವು ನಮ್ಮ ನಡತೆ, ನಮ್ಮ ನಾಲಿಗೆ, ನಾವು ಎಲ್ಲಿ ಶುದ್ಧಿಯಾಗಿರ್ತೀವೋ ಅಲ್ಲಿ ಭಗವಂತ ನಮ್ಮ ಜೊತೆ ಇರ್ತಾನೆ ಅಂತ. ಇವತ್ತು ಭಗವಂತ ಸ್ವರೂಪರು ಪರಮ ಪೂಜ್ಯರ ಜೊತೆ ನಾನು ಇದ್ದೀನಿ ಅಂದ್ರೆ ನನ್ನ ತಾಯಿ ಮಾಡಿದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಪರಮ ಪೂಜ್ಯರಿಗೆ ವಂದಿಸ್ತಾ, ನಾನು ಇಲ್ಲಿ ಬಂದ ಉದ್ದೇಶನೇ ಬೇರೆ ಇತ್ತು. ನಮ್ಮ ಕಾರ್ಯಕ್ರಮ ಇದ್ದರಿಂದ ನಾನು ಬಂದಿದ್ದೆ. ಪರಮ ಪೂಜ್ಯರು ಸಮಾಜದ ಕಳಕಳಿಯಾಗಿ, ಸಮಾಜದ ಏಳಿಗಾಗಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ರಾಜ್ಯ ರೈತ ಸಂಘದ ಮಹಿಳಾ ಅಧ್ಯಕ್ಷೆಯಾಗಿ, ವುಮೆನ್ ರೈಟ್ಸ್ ದಕ್ಷಿಣ ಭಾರತಕ್ಕೆ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ಪರಮ ಪೂಜ್ಯರ ಜೊತೆ ನಾನು ಸೇರ್ಕೊಳ್ಳೋಣ. ತವರು ಮನೆ ಹೆಣ್ಮಗಳು, ಕಲಾವಿದರಿಗೆ ಜಾತಿ ಇಲ್ಲ, ಕಲಾವಿದರಿಗೆ ನೆಲೆ ಇಲ್ಲ, ಕಲಾವಿದರಿಗೆ ಯಾರು ಅನ್ನ ಹಾಕ್ತಾರೋ ಅವರಲ್ಲಿ ತಾಯಿ ತಂದೆ ಬದುಕಂತ ವ್ಯಕ್ತಿತ್ವ ಇರೋರು ನಾವು. ಇವತ್ತು ಪರಮ ಪೂಜ್ಯರ ಪಾದದ ಧೂಳಿನಿಂದ ನಾನು ಈ ನಾಡಿಗೆ ಬಂದಿದ್ದೀನಿ, ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪರಮ ಪೂಜ್ಯರ ಆಶೀರ್ವಾದ, ಈ ಉತ್ತಮವಾದ ಸಮಾಜದ ಸೇವೆ ಇದು ನಿರಂತರವಾಗಿ ಇದು ನಿಲ್ಲಬಾರದು. ಇದು ಪ್ಲಾಸ್ಟಿಕ್ ಮುಕ್ತವಾದ ನಗರವಾಗಬೇಕು. ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಪ್ಲಾಸ್ಟಿಕ್ ನಿರ್ಮೂಲನವಾಗಬೇಕು. ಯಾಕೆಂದ್ರೆ ಪಶುಗಳು, ಹಸು ಪಾಪ ಗೊತ್ತಿಲ್ಲದೆ ಪ್ಲಾಸ್ಟಿಕ್ ಅನ್ನು ತಿನ್ಬಿಡ್ತವೆ. ಅವಕ್ಕೂ ಆರೋಗ್ಯಕ್ಕೆ ಬಹಳ ತೊಂದರೆ ಇದೆ. ಯಾಕೆಂದ್ರೆ ಏನೇನು ಹಾಕಿರ್ತಾರೆ ತರಕಾರಿ ಅದು ಇದು ಅಂತ ಆ ಪ್ಲಾಸ್ಟಿಕ್ ನ ನುಂಗಿರ್ತವೆ ಹಸುಗಳು. ಅದಕ್ಕೋಸ್ಕರ ಗೋಮಾತೆಯನ್ನು ನಾವು ರಕ್ಷಿಸಬೇಕು. ಗೋಮಾತೆಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಪರಿಸರ ಮಾಲಿನ್ಯ ಆಗಬಾರ್ದು ಅನ್ನೋ ಉತ್ತಮ ಸಮಾಜ ಸೇವೆ ಮಾಡ್ತಿರೋ ಪರಮ ಪೂಜ್ಯರಿಗೆ ನನ್ನ ನಮನವನ್ನ, ಸಾವಿರಾರು ನಮನವನ್ನ ಸಲ್ಲಿಸಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬೇಡ 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 ಪ್ಲಾಸ್ಟಿಕ್ ಅನ್ನು. ಜೈ ಹಿಂದ್. ಮೊದಲನೇದಾಗಿ ನಮ್ಮ ನಡೆದಾಡು ದೇವರಾಗಿರುವ ನಮ್ಮ ಮರದೇವ್ರಗುಡ್ಡದ ಡಾಕ್ಟರ್ ಗಣಲಿಂಗ ರುದ್ರಮಣಿಯವರ 28 ವರ್ಷದ ಜನ್ಮದ ಅಡ್ವಾನ್ಸ್ ಆಗಿ ನಾಳೆ ಇದೆ. ಇವತ್ತೇ ಶುಭಾಶಯಗಳು ಹೇಳಿ ಅವ್ರದ್ದೇನು ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದಿದೆ. ಅದರ ಸಲುವಾಗಿ ನಾವೆಲ್ಲರೂ ಈ ಬಸವ ಕಲ್ಯಾಣ ಸಮಾಜ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂತ ಅವ್ರಿಗೆ ಆಸೆ ಇದೆ. ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಮಾಡೋಣ. ಯಾಕೆ ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ? ಒಂದು 2-3 ಮಾತಿನಾಗ ಹೇಳ್ತೀನಿ. ಯಾಕೆ ಅದು ಪ್ಲಾಸ್ಟಿಕ್ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ. ಅದರದಿಂದ ಇಷ್ಟು ಹಾನಿ ಇವೆ, ಪ್ರಾಣಿಗಳಿಗೂ ಹಾನಿ ಇದೆ. ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಎಲ್ಲ ತಿಂದು
ಎಷ್ಟೋ ವೆಟರ್ನರಿ ಹಾಸ್ಪಿಟಲ್ ನೋಡ್ರಿ ನೀವು, ಸಮುದ್ರದಲ್ಲಿ ಪ್ರಾಣಿಗಳು ಸಾಯ್ತೇವೆ, ಭೂಮಿ ಮೇಲಿಂದ ಪ್ರಾಣಿಗಳು ಸಾಯ್ತೇವೆ. ನಾವು ಪ್ಲಾಸ್ಟಿಕ್ ಸಾಫ್ಟ್ ಪ್ಲಾಸ್ಟಿಕ್ ಏನಿದೆ ಅದರದಿಂದಾಗಿ ನಾವು ಏನು ಚಹಾ ಕುಡಿತಾ ಇದ್ದೇವೆ, ನೀರು ಕುಡಿತಾ ಇದ್ದೇವೆ, ಉಪ್ಪು ತಿಂತಾ ಇದ್ದೇವೆ, ಎಲ್ಲ ಪ್ಲಾಸ್ಟಿಕ್ ಹೋಗಿ ನಮ್ಮ ಶರೀರದ ಮೇಲೆ ಅದು ಭಾಳ ಹಾನಿ ಆಗ್ತಾಯಿದೆ. ನಾವು ಎಲ್ಲರೂ ಕೂಡಿ ಮೊದಲ ಆ ಜನರಿಗೆ ಗೌರ್ಮೆಂಟ್ಗೆ ಏನೇ ಮಾಡಲ್ಲ, ನಾವೇ ಪ್ಲಾಸ್ಟಿಕ್ನಿಂದ ಅವ್ರು ಮಾರ್ತಾ ಇದ್ರು ನಾವು ತೊಗೊಂಬೋದು ಬೇಡ, ನಾವು ಪ್ಲಾಸ್ಟಿಕ್ದಾಗ ಬೇಡ ಅಂತ ನಾವು ಏನು ಮಾಡಿ ಇದು ಮಾಡಿದೆವು ಅಂದ್ರೆ ನಮ್ಮದು ಮುತ್ತೆ ಅವರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು ಹೇಳಿದಂಗೆ ಆಯ್ತದ, ಅವ್ರಿಗೊಂದು ನಾವು ಗಿಫ್ಟ್ ಕೊಟ್ಟಂಗೆ ಆಯ್ತದ. ಮತ್ತೇನು ಬೇರೆ ಗಿಫ್ಟ್ ಬೇಕಾಗಿಲ್ಲ, ನಾವು ಉಪಯೋಗ ಮಾಡೋದು ಬಿಡೋಣ. ಇಷ್ಟು ಜನ ಏನು ಬಂದಿದ್ದೆವು, ನಾವು ಯಾರು ಏನೋ ಸಾಮಾನು ತರ್ಲಕ್ಕೆ ಹೋದ್ರೆ ಬ್ಯಾಗ್ ತೊಗೊಂಡು ಹೋಗೋಣ, ಅಥವಾ ಯಾರೇ ಸಾಮಾನು ಪ್ಲಾಸ್ಟಿಕ್ದಲ್ಲಿ ಕೊಡ್ತಾ ಇದ್ರು ಗಾಡಿ ಸರ್ ಪ್ಲಾಸ್ಟಿಕ್ ಇದ್ರಾಗ ಕೂಡ್ರಿ ಅಂಬೋದು. ಚಹಾ ಕುಡಿಬೇಡ್ರಿ, ನೀವು ಊಟದ ರೆಸ್ಟೋರೆಂಟ್ದಲ್ಲಿ ಮನೆಗೆ ಪ್ಯಾಕ್ ಮಾಡೋ ಎಲ್ಲರೂ ಪ್ಲಾಸ್ಟಿಕ್ದಾಗೆ ಚಹಾ ಒಯ್ತಾರೆ, ಪ್ಲಾಸ್ಟಿಕ್ದಾಗ ಇಂಥ ಆ ಬಿಸಿ ವಸ್ತು ಎಲ್ಲ ಕರಗಿ ಒಳಗೆ ನಮ್ಗೆ ಮಕ್ಕಳಿಂದಂಗೆ ಮಕ್ಕಳಿಗೆ ಬಂಜತನ ಬರ್ತಾ ಇದೆ, ಕೋಲಾನ್ ಕ್ಯಾನ್ಸರ್ ಆಗ್ತಾ ಇದೆ, ಇವನ್ನ ಹಾರ್ಟ್ ಅಟ್ಯಾಕ್ ಆಗ್ತಾ ಇವೆ, ಅದರಿಂದ ಅಜೀರ್ಣ ಆಗ್ತಾ ಇದೆ, ಎಲ್ಲ ಪ್ರಾಬ್ಲಮ್ ಇದೆ. ಇವೆಲ್ಲ ಮುಕ್ತ ಮಾಡೋಣ ಅಂತ ಹೇಳಿ ಅವ್ರ ಆಸೆದಿಂದ ಅವ್ರದ್ದು ಮತ್ತೊಮ್ಮೆ ಇದೆಲ್ಲ ನಾವು ಪೈಲೆ ಶಪಥ ಮಾಡೋಣ. ಇವತ್ತು ಅವ್ರ ಹುಟ್ಟುಹಬ್ಬಕ್ಕೆ ಮಾಡಿ ಅವೆಲ್ಲರೂ ಪ್ರಮಾಣ ಮಾಡಿ ಅವ್ರಿಗೆ ನಮ್ಮ ಒಂದು ಶುಭಾಶಯ ಹೇಳೋಣ ಹುಟ್ಟುಹಬ್ಬದ್ದು ಅಂತೇಳಿ ನನಗೆ ಒಂದು ಮಾತಾಡೋಕ್ಕೆ ಕೊಟ್ಟಿಸಲು ಎಲ್ಲರಿಗೂ ನಮಸ್ಕಾರ. ಇಂದಿನ ಪಾದಯಾತ್ರೆಯ ರೂವಾರಿಗಳಾದಂಥ ಈಗಾಗಲೇ ನಮ್ಮ ಗೆಳೆಯರಾದಂಥ ಗೋಡೆಯವರು ಹೇಳಿದ ಪ್ರಕಾರ ಮಳೆಗಾಲ ದೇವರಾದಂಥ ಅಭಿನವ ಕನ್ನಡಿಗರು ಪಾದಕ್ಕೆ ವಂದಿಸುತ್ತಾ ನಿರಂತ ಎಲ್ಲ ಅಣ್ಣ ತಮ್ಮಗಳ ಪುಸ್ತಕದಲ್ಲಿ ಅನಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ನಾವು ಹುಟ್ಟುಹಬ್ಬ ಅಂದ ತಕ್ಷಣ ಈಗ ಕೇಕ್ ತರೋದು ತಪ್ಪಿಸೋದು ಯಾವುದೋ ಅದು ನಮ್ಮ ಸಂಪ್ರದಾಯ ಆಗಿದೆ. ಆದರೆ ನಮ್ಮ ಅಪ್ಪವರು ನಿರಂತರವಾಗಿ ಸುಮಾರು ಒಂದು 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೋದ ಸಲ ತಂಬಾಕು ಮುಕ್ತ ಆ ದಿಶೆಯಲ್ಲಿ ಪಾದಯಾತ್ರೆ ಆಯಿತು. ಈ ಸಲ ಪ್ಲಾಸ್ಟಿಕ್ ಮುಕ್ತವನ್ನು ಮಾಡಬೇಕಂತ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ನಮ್ಮೆಲ್ಲರಿಗೂ ಗೊತ್ತಾಗಿದ್ದ ಹಾಗೆ ತಂಬಾಕು ಸೇವದಿಂದ ಎಷ್ಟು ತೊಂದರೆ ಅದ, ಏನೇ ತಾಪತ್ರಗಳು ಆಗ್ತಾವೆ ಅಂತ ಎಲ್ಲರಿಗೂ ಗೊತ್ತದ, ಅದು ಹೇಳಬೇಕಾಗಿದೆ. ಸೇವನೆ ಮಾಡೋರಿಗೆಲ್ಲ ಪಕ್ಕದವರಿಗೂ ಎಲ್ಲರಿಗೂ ಆಗ್ತದೆ. ಹಾಗೆ ಈ ಪ್ಲಾಸ್ಟಿಕ್ದಿಂದ ಈ ರೋಗ ಬರೋದಿಲ್ಲ ಅಂತಿಲ್ಲ. ಕ್ಯಾನ್ಸರ್ ಪ್ರತಿಯೊಂದು ಇದು ಇವತ್ತು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಎಲ್ಲನೇ ಆಗ್ತದೆ. ಅವೆಲ್ಲ ಮುಕ್ತ ಆಗಬೇಕಂತಂದರೆ ಪ್ಲಾಸ್ಟಿಕಲ್ಲಿ ಬಿಡಬೇಕು. ಈ ನೋಡಿ ಇಲ್ಲಿ ಹಾರ್ಟ್ ತಂದಿದ್ರು ಅದು ಪ್ಲಾಸ್ಟಿಕ್ನಲ್ಲಿ ತಂದಿದ್ರು. ಹೇಳಿದ್ರೆ ನೀವು ಗೆಳೆಯರು, ನೀವು ಮೊದಲು ಪ್ಲಾಸ್ಟಿಕ್ ಉಪಯೋಗ ಮಾಡೋದು ಬಿಡ್ರಿ ಅಂತ. ಆದರೆ ಎಲ್ಲೂ ನೋಡ್ರಿ ಪ್ಲಾಸ್ಟಿಕ್ ಮೇಲೆ ಎಲ್ಲರೂ ಈವನ್ ಇತ್ತಿದ್ದಾಗಿ ಈಗ ಕೋಟಿ ಎಕ್ಕಿಸೈಟ್ ಪ್ಲಾಸ್ಟಿಕ್ ಬರ್ತಾ ಇದ್ದಾವೆ. ಅದಕ್ಕೆ ಕಾನೂನನ್ನು ಭಾಳ ಕಡ್ಡಾಯವಾಗಿ ಕಾನೂನು ಚಾಲನೆಯಲ್ಲಿ ತಂದು ಅದು ಪರಿಪಾಲನೆ ಮಾಡಿದರೆ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಅದ. ಜೊತೆಗೆ ಈ ಆರೋಗ್ಯ ಇಲಾಖೆಯಲ್ಲಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಆರೋಗ್ಯದೊಂದು ವಿಂಗೇ ಬೇರೆ ಇದೆ. ಅದರಲ್ಲಿ ಆ ಡ್ರೈವ್ ತಗೊಂಡು ನಾವು ಹೋಗಿ ಹೋಟೆಲ್ ಅಂಗಡಿಯಲ್ಲಿ ಎಲ್ಲ ಇದರಿಂದ ಕಡ್ಡಾಯವಾಗಿ ಅವೆಲ್ಲ ಇದೇನು ಇಲ್ಲ ಅಂತ ನೋಡಿ ಅದು ಪರಿಶೀಲನೆ ಮಾಡಿ ಅದಕ್ಕೆ ಕೇಸ್ ಹಾಕಂತ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಮುಕ್ತ ಆಗಲಿಕ್ಕೆ ಸಾಧ್ಯತೆ ಅದ. ಅದಕ್ಕೆ ಮುಂಚೆ ನಾವು ಪರ್ಮಿಷನ್ನೇ ಕೊಡಬಾರ್ದು ಪ್ಲಾಸ್ಟಿಕ್ ತಯಾರು ಮಾಡಲಿಕ್ಕೆ. ಅದು ಆದಾಗ ಮಾತ್ರ ಆಗ್ತದೆ. ಅಲ್ಲಿ ನಾವು ಏನೋ ಈ ಗೌರ್ಮೆಂಟ್ ಹೇಗೆ ಹೇಳೋದೊಂದು ಮಾಡೋದೊಂದು ಆಗ್ತದೆ. ಅದಕ್ಕೆ ಈ ಕಡೆಗೆ ಪ್ಲಾಸ್ಟಿಕ್ ತಯಾರು ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ, ಈಗ ಮಾಡೋದು ಬೇಡ ಅಂತಾರೆ. ಅದು ಹಂಗಾಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕಡ್ಡಾಯವಾಗಿ ಕಾನೂನು ತಂದು ಇವೆಲ್ಲ ಹೋಗ್ಲಾಡ್ಸೋದು ಮಾತ್ರ ಸರಿಯಲ್ಲ. ಇದು ಮನುಷ್ಯರಿಗೆ ಅಷ್ಟೇ ಅಲ್ಲ, ಮತ್ತು ಜನಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಸಹಿತ ಹಾನಿ ಅಲ್ಲ. ಅದಕ್ಕಾಗಿ ಅಪ್ಪರು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯ ಕಾರ್ಯ. ಅದು ಗುರು ಇಲ್ಲಿ ಮಠ ಅಲ್ಲ, ಹೀರಲ್ಲ ಮನೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಈ ಮಠಕ್ಕೆ ಪೂರ್ತಿ ಹಾಳು ಬಂದಿದ್ದು ಅದಕ್ಕೆ ಜೀವ ತುಂಬಿ ಅಪ್ಪರು ಬಂದಾಗಿದ್ದ ಒಳ್ಳೆ ಕಾರ್ಯ ನಡೀತಿದ್ದಾವೆ. ಅಷ್ಟೇ ಅಲ್ಲಿ ಮಠದಲ್ಲೆಲ್ಲ ಸಾರ್ವಜನಿಕ ಕಾರ್ಯಗಳು ನಡೀತಾ ಇದ್ದಾವೆ. ಹೀಗೆ ಅಪ್ಪೋರಿಗೆ ಇದು 38ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಇದೇ ಥರ ಶಕ್ತಿ ಸೇವೆ ಮಾಡಲಿಕ್ಕೆ ಅವರಿಗೆ ದೇವರು ಅನುಗ್ರಹ ಅಂತ ಹೇಳಿ ನನ್ನ ಮಾತಿನ ಕಳಿಸ್ರಿ ಯಾರಿಗೆ ಊಟ ಬರ್ತಾವ ಊಟ ಕಳಿಸ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
आज अपने सबके पूजनीय, हम सबके आस्था परम पूज्य घनलिंग रुद्रमणि स्वामी जी का 38वां जन्मदिन मना रहे। इस मौके पर इनको दिल से मैं ढेर सारे शुभकामनाएं देता हूं। मैं उनकी लंबी उम्र की कामनाएं करता हूं कि वो 108 साल जिए। क्यों इनको लंबी उम्र की कामना करता हूं कि ये अप्पट देशभक्त है। इनके अंदर देशभक्ति कूट कूट के भरा हुआ है। इनका जन्मदिन मैं 4 बार इनके साथ में हाथ में हाथ जोड़कर मैं चल रहा हूँ, उनको देख रहा हूँ। हर साल कुछ ना कुछ समाज के जो अहितकर है उनको निकालने के लिए वो प्रयास कर रहे हैं। कभी वो कहते हैं दुष्ट चटा मेरे झोले में डालो, कभी वे कहते हैं प्लास्टिक मुक्त समाज का निर्माण हो। ये अप्पट देशभक्ति होने का ये निशानी है। इस मौके पर मैं तमाम श्री बसव कल्याण जनता से मैं अपील करता हूँ, स्वामी जी का कहना कुछ ना कुछ मानो, कुछ ना कुछ अमल में लाओ। केवल हम जयघोष करने से फायदा नहीं। जो भी लोग बाजार में आएंगे कुछ सामान खरीदी करने के लिए, आप अपने घर से कपड़े का थैली लेकर जाइए। डॉक्टर साहब ने आपके सामने अभी भी व्यक्त किए, ये डॉक्टर साहब तो झूठ नहीं बोलते। हमारे मठपति साहब बोले, फुले सर बोले कि ये एक जहर है। आप हर दिन जो कपड़े की थैली न लेके जाने की वजह से हम प्लास्टिक के हर सामान लेके जाते हैं। हम हमारे घर को हर दिन छोटे छोटे बीमारियां लेके जा रहे हैं। मैं इतना ही कहूंगा, गुजारिश करूंगा कि स्वामी जी का कथन हम आज से मानेंगे। इस शपथ के साथ मुझे 2 बातें करने का मौका मिला। अपने स्वामी जी का आशीर्वाद इस पूरे बसव कल्याण पर हो। बसव कल्याण की धरती पूरे विश्व के लिए एक मादरी धरती है। यहाँ पर जो भी संदेश जाता है पूरा देश भर फैलता है। इस मौके पर मैं तमाम लोगों की ओर से, बसव कल्याण आवाम की ओर से स्वामी जी को मैं ढेर सारी शुभकामनाएं देता हूँ। धन्यवाद सर। बोलो भारत माता की, बोलो भारत माता की। ಬಂಧುಗಳೇ, ಇವತ್ತಿನ ದಿವಸ ಗವಿಮಠದ ಗುರುಗಳ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ನಾಳೆ ಅವರ ಹುಟ್ಟುಹಬ್ಬ ಇದ್ದ ಪ್ರಯುಕ್ತ ಇವತ್ತು ನಾವು ಗಾಂಧಿ ಚೌಕಿನಿಂದ ಇಲ್ಲಿವರೆಗೆ ಪ್ಲಾಸ್ಟಿಕ್ ಮುಕ್ತವನ್ನು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೀವಿ. ಬಂಧುಗಳೇ, ಎಲ್ಲಾ ಸ್ವಾಮೀಜಿಗಳಿಗೆ ನಾವು ನೋಡಿದ್ದೀವಿ. ಈ ನಾಡಿನಲ್ಲಿ ಅಣ್ಣ ಬಸವಣ್ಣನ ಕರ್ಮಭೂಮಿಯಲ್ಲಿ ಇವರಂತ ವಿಶೇಷವಾದ ಸ್ವಾಮಿಯಾಗಿ ಇದ್ದಾರೆ. ಇವರ ಗುರುಗಳು ಇಡೀ ತಮ್ಮ ಹುಟ್ಟುಹಬ್ಬದಲ್ಲಿ ಏನಾದರೂ ಆಡಂಬರ ಒಂದು ಆಚರಣೆ ಮಾಡದೆ ಈ ಸಮಾಜದಲ್ಲಿ ಏನಾದರೂ ಕ್ರಾಂತಿ ಆಗಬೇಕು, ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣವಾಗುವ ಸಲುವಾಗಿ ಇವರು ಮೊದಲನೇದು ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಯಲ್ಲಿ ಹಾಕಿ ನೀವು ಆರೋಗ್ಯವಂತರಾಗಿರಿ, ಮತ್ತು ಎರಡನೇದಾಗಿ ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಬಿಡಿಸಿ ಪುಸ್ತಕವನ್ನು ಕೊಡಿ. ಈಗ ಮೂರನೇದಾಗಿ ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಿ. ನಿಜವಾಗಿ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಇದೆ ಗುರುಗಳೇ. ನಿಮಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ. ಅಣ್ಣ ಬಸವಣ್ಣ ನಿಮ್ಮನ್ನು ಅದ್ಭುತ ರೂಪದಲ್ಲಿ ಆಶೀರ್ವದಿಸಲಿ. ಇಂಥದೇ ಸಮಾಜದ ಕೆಲಸಗಳು ಕಾರ್ಯಗಳು ಒಂದು ಜನಜಾಗೃತಿಯ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರ್ರಿ. ನಾವು ನಿಮ್ಮ ಜೊತೆ ಇದ್ದೀವಿ ಮತ್ತು ನಿಮಗೆ ಒಳ್ಳೇದಾಗಲಿ. ಇವತ್ತು ಯಾರು ನಮ್ಮದೊಂದು ಬೈಕ್ ಫೇಸ್ಬುಕ್ ನಲ್ಲಿ ನಮ್ಮ ಒಂದು ಮನವಿಯನ್ನು ಸ್ಪಂದಿಸಿ ಯಾರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ, ತಮ್ಮೆಲ್ಲರಿಗೆ ಗುರುಗಳ ಪರವಾಗಿ ಅನಂತ ಧನ್ಯವಾದವನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. जरा हिंदारे गुरु गुरु जरा हिंद ಈಗಾಗಲೇ ನಮ್ಮೆಲ್ಲ ಹಿರಿಯರು ಡಾಕ್ಟರ್ ಮಠಪತಿ ಅಪ್ಪಾಜಿಯವರು, ಹುರುಳೆ ಅಪ್ಪಾಜಿಯವರು,
ಹಾಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ನಮ್ಮ ಮಾಮಾಶ್ರೀ ಅರ್ಜುನ್ ಕನಕ್ ಅಣ್ಣಾಜಿಯವರು ಮಾಮಾಶ್ರೀ ಅವರು ಹಾಗೆ ನಮ್ಮ ಗುರುಗಳು ಲಸಿಕ್ ಸರ್ ಎಲ್ಲ ಮಾತಾಡಿದ್ದಾರೆ. ನಾವು ಜಾಸ್ತಿ ಮಾತಾಡೋದ್ರಲ್ಲ. ಅಪ್ಪಾಜಿ ಅವ್ರನ್ನ ಮೊದಲಿಗೆ ಮುಂಗಡವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಪ್ರತಿ ವರ್ಷ ನಾವೆಲ್ಲ ಜೊತೆಗಿದ್ದು ಅವರು ಹೇಳುವ ಹಾಗೆ ನಮಗೆಲ್ಲ ಗೊತ್ತಿರಬಹುದು, ಸನ್ಮಾರ್ಗವನ್ನು ತೋರಿಸುವಾತನೇ ಗುರು ಎನ್ನುವ ಹಾಗೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವನು ಮಾತ್ರ ನಿಜವಾದ ಗುರು ಅಂತ ಹೇಳ್ಬೋದು. ಇವತ್ತಂತ ಒಬ್ಬ ಗುರುಗಳು, ಆರಾಧ್ಯ ದೇವರು, ನಡೆದಾಡುವ ದೇವರು ನಮ್ಮ ಭಾಗದಲ್ಲಿ, ನಮ್ಮ ಭೂಮಿ ಮೇಲೆ ನಮ್ಮ ಜೊತೆ ಇವತ್ತಿದ್ದಾರೆ ಅನ್ನೋ ನಮ್ದೆಲ್ಲ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅವರು ಮಾಡುವಂಥ ಒಂದೊಂದು ಸಮಾಜಮುಖಿ ಕಾರ್ಯಗಳು ಇವತ್ತು ಜಗತ್ತಿನೆಲ್ಲೆಡೆ ಮತ್ತು ನಮ್ಮ ರಾಷ್ಟ್ರದೆಲ್ಲೆಡೆ ಒಂದೊಂದು ವಿಶೇಷವಾದಂಥ ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ಆ ಒಂದು ವಿಷಯ ವಸ್ತುವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಈ ಪಾದಯಾತ್ರೆಗೆ ನಾವೊಂದು ಋಣ ನೀಡಿದ ಹಾಗೆ ಅಂತ ಹೇಳ್ಬೋದು. ಈಗ ಗುರುಳೆ ಅಪ್ಪಾಜಿಯವರು ಹೇಳಿದ್ರು, ನಾವು ಅವ್ರ ಬಟ್ಟೆಗೆ ಏನು ಗಿಫ್ಟ್ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಇವತ್ತಿನಿಂದನೇ ಪ್ಲಾಸ್ಟಿಕ್ವನ್ನ ನಾವೇ ತ್ಯಜಿಸೋ, ಅದರ ಮೂಲಕ ಅವರಿಗೆ ಗಿಫ್ಟ್ ಅನ್ನು ಸಲ್ಲಿಸೋಣ ಅನ್ನೋ ಮಾತು ಹೇಳಿದ್ರು. ಹಾಗೆ ನಾವು ಎಲ್ಲರೂ ಅಪ್ಪಾಜಿ ಹೇಳಿದಾಗೆ ನಾವು ಇವತ್ತಿನಿಂದನೇ ಪ್ಲಾಸ್ಟಿಕ್ವನ್ನ ಮುಕ್ತಗೊಳಿಸಿ ನಮ್ಮ ಜೀವನದಿಂದ ಸ್ವಲ್ಪ ಪ್ಲಾಸ್ಟಿಕ್ನಿಂದ ದೂರ ಇದ್ದು ಬದುಕೋಣ ಅಂತೇಳಿ ಇಲ್ಲಿ ಹೇಳ್ತಾ, ಈಗ ಮುಂದುವರೆದು ಈ ಕಾರ್ಯಕ್ರಮದ ನೇರವಾಗಿ ನೇತೃತ್ವ ವಹಿಸಿದಂತ ಅಪ್ಪಾಜಿಯವರು ನೇರವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಮುಕ್ತ ಜನಜಾಗೃತಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ಅಭಿಮಾನಿಗಳೇ, ಸದ್ಭಕ್ತರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ನನ್ನ ನವತರಣ ಬಾಂಧವರೇ, ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳೇ, ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಮುಖಂಡರುಗಳೇ, ಬಹುಶಃ ಇದು ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ. ಜನ್ಮದಿನೋತ್ಸವವನ್ನು ಬಹಳ ಸರಳವಾಗಿ ಒಂದು ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂತಕ್ಕಂಥ ಆಶಾಭಾವನೆ, ಪ್ರತಿ ವರ್ಷನೂ ಕೂಡ ಒಂದಾದರೂ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಕಳಕಳಿ ನಂದು ಒಳಗಿನಿರುವಂಥ ಕಳಕಳಿ. ಹೀಗಾಗಿ ಆ ಕಳಕಳಿಯನ್ನು ಇಟ್ಟುಕೊಂಡು ನಾನು ಮುಖ್ಯ ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ನಮಗೆ ಒಂದು ಶಕ್ತಿಯನ್ನು ತುಂಬಿರುವಂತವ್ರು ಇವರೆಲ್ಲರೂ ಕೂಡ ಗುರುಗಳು ಒಂದು ಮುಖ್ಯ ರಸ್ತೆ ಮಾರ್ಗವಾಗಿ ಹೊಂಟಾರ ಅಂದಾಗ ಅವರಿಗೆ ಸ್ಫೂರ್ತಿಯನ್ನು ಸಿಗಬೇಕು, ಅವರಿಗೆ ಹೆಜ್ಜೆಗಳಿಗೆ ಹೆಜ್ಜೆಗಳನ್ನು ಹಾಕಬೇಕು, ಕೈಗಳಿಗೆ ಕೈ ಜೋಡಿಸಬೇಕು ಅಂತಕ್ಕಂಥ ಭಾವದಿಂದ ಎಲ್ಲವನ್ನ ಮರೆತು ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ. ಆ ಸಂದೇಶಕ್ಕೆ ನಾವು ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಭಾವದಿಂದ ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಬಹುಶಃ ನನ್ನ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಅನೇಕ ಏರುಪೇರುಗಳು ಆಗ್ತಾ ಇರ್ತವೆ, ನಮಗೆ ತಿಳಿಲಾರದೆ ತಪ್ಪುಗಳನ್ನು ಆಗ್ತಾ ಇರ್ತವೆ. ಹೀಗಾಗಿ ಒಬ್ಬ ಸ್ವಾಮೀಜಿಗಳಾದಂಥವರು ಮಠದಲ್ಲಿ ಕುತ್ಕೊಂಡು ಪೂಜೆಯನ್ನ ಅನುಷ್ಠಾನವನ್ನ ಮಾಡೋದ್ರ ಜೊತೆಗೇನೆ ಒಂದು ಸಮಾಜದಲ್ಲಿ ಆ ಏರುಪೇರುಗಳಾಗಿರುವಂತಹ ಸಂದರ್ಭದಲ್ಲಿ ಕೋರೆಗಳನ್ನ ತಿದ್ದುವಂತ ಕೆಲಸವನ್ನ ಒಬ್ಬ ಮಠಾಧೀಶ್ವರ ಮಾಡಬೇಕು ಅಂತಕ್ಕಂಥ ಭಾವದಿಂದ ಹಾನಗಲ್ಲ ಕುಮಾರಸ್ವಾಮಿಗಳು ಒಂದು ಮಾತನ್ನು ಹೇಳ್ತಿದ್ರು, ಸಮಾಜ 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 ಅಂತ. ಹಾಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಭಾವದಿಂದ ನನ್ನ ಜನ್ಮ ದಿನೋತ್ಸವದ ಅಂಗವಾಗಿ ಒಂದು ವರ್ಷ ಪ್ಲಾಸ್ಟಿಕ್ ಮುಕ್ತ ಜೀವನ ಅಂತ ನಾನು ಈ ವರ್ಷ ಹಮ್ಮಿಕೊಂಡಿದ್ದೇನೆ. ಹೋದ ವರ್ಷ ಮೊಬೈಲ್ ಜಾಗೃತಿ ಪಾದಯಾತ್ರೆಯನ್ನ 8 ವರ್ಷದ ಒಳಗಿನ ಮಕ್ಕಳಿಗೆ ದಯಮಾಡಿ ಮೊಬೈಲ್ಗಳನ್ನ ಕೊಡಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ವಿ. ಬಹುಶಃ ಎಷ್ಟು ಜನ ಅನ್ವಯ ಮಾಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನಗೆ ತೃಪ್ತಿ ಇದೆ. ನನ್ನ ಜೊತೆ ಬಂದಿರುವಂತ ಎಲ್ಲ ಅನುಭವಿಗಳು ತನ್ನ ಮಕ್ಕಳಿಗಾಗ್ಲಿ ತಾ ಬಳಸುವಂತ ಕಾರ್ಯದಲ್ಲಿ ಅಪ್ಪೋರು ಹೆಂಗ ಪಾದಯಾತ್ರೆ ಮಾಡಿದ್ರು, ನಾನು ಬ್ಯಾಗ್ ತಗೊಂಡು ಹೋಗ್ಬೇಕು ಅಂತ ಮನಸ್ಸಿನ ಬಂದಿದ್ರೆ ಸಾಕು, ನನಗ ಒಂದು ದೊಡ್ಡದಾಗಿರುವಂತ ಕಾಣಿಕೆ ಕೊಟ್ಟಂಗ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಬಹಳ ಜನ ಅನುಭವಿಗಳು ಹೇಳಿದ್ರು, ಏನು ಅಂತ ಕೇಳಿದ್ರೆ ಬಹುಶಃ ಇವತ್ತ ಬೇರೆ ಯಾರು ಉಪಯೋಗ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಈ ಪಾದಯಾತ್ರೆಯಲ್ಲಿ ಬಂದಂತ ನೀವೆಲ್ಲರೂ ಕೂಡ ಇವತ್ತು ನನಗೆ ಕಾಣಿಕೆ ಬೇಕಾಗಿರುವಂತದ್ದಲ್ಲ, ನನಗೆ ಯಾವ ರೂಪದಲ್ಲಿ ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂದ್ರೆ ಇವತ್ತ ನೀವೇ ಸಂಕಲ್ಪ ಮಾಡ್ರಿ. ಇವತ್ತಿನಿಂದ ನಾವು ನಾಳೆಯಿಂದ ಅಥವಾ ಇವತ್ತಿನಿಂದಲೇ ನಾವು ಪ್ಲಾಸ್ಟಿಕ್ ಅನ್ನ ಮುಕ್ತ ಮಾಡಿ ನಾವು ಮನೆಯಲ್ಲಿ ಬ್ಯಾಗ್ಗಳನ್ನ ಬಳಸ್ಕೊಂಡು ನಾವು ತರಕಾರಿ ಆಗ್ಲಿ ಕಿರಾಣಿ ಸಾಮಾನುಗಳನ್ನ ತರುವಂತ ಕೆಲಸವನ್ನ ನೀವು ಮಾಡಿದ್ರೆ ಇದೇ ನನಗೆ ಕೊಡುವಂತ ದೊಡ್ಡ ಕಾಣಿಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅನಿಮಿತ್ತವಾಗಿ ಪ್ರತಿ ವರ್ಷನೂ ಕೂಡ ಒಂದೊಂದು ನನಗೆ ಬಹಳ ಆನಂದ ಅನಿಸ್ತದೆ. ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು. ಮಠದಲ್ಲಿ ಪೂಜೆ ಮಾಡೋದ್ರ ಸ್ವಾಮಿಗಳ ಕರ್ತವ್ಯ ಎಲ್ಲ, ಪೂಜೆಗಳ ಜೊತೆಗೇನೆ ಸಮಾಜದಲ್ಲಿ ಒಂದು ಸಂದೇಶವನ್ನು ಇಟ್ಕೊಂಡು ನನ್ನ ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ಮಾಡಿಕೊಳ್ಳುವಂತ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಮಾರ್ಗದರ್ಶನ, ಜೊತೆಗೆ ನಮ್ಮೆಲ್ಲ ಹಿರಿಯರಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬಹುಶಃ ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಜೊತೆಗೇನೆ ಎಲ್ಲ ಪಾಲಕ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ನನಗೆ ಒಂದೇ ಒಂದು ವಿನಂತಿ ಏನಂದ್ರೆ
8 ವರ್ಷದ ಒಳಗಿನ ಮಕ್ಕಳಿಗೆ ದಯಮಾಡಿ ಮೊಬೈಲ್ಗಳನ್ನು ಕೊಡಿಸಬೇಡಿ. ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ಅನ್ನ ನಿಷೇಧವನ್ನಗೊಳಿಸಿ ನೀವು ಬ್ಯಾಗ್ಗಳನ್ನ ಉಪಯೋಗ ಮಾಡ್ರಿ. ಅದೇ ನನ್ನ ಜನ್ಮ ದಿನೋತ್ಸವಕ್ಕೆ ಕೊಟ್ಟಿರುವಂತ ಒಂದು ಕಾಣಿಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ, ನಾಳೆ ದಿವಸ ಮಠದಲ್ಲಿ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದ ತಾವೆಲ್ಲರೂ ಕೂಡ ಭಾಗಿ ಆಗ್ಬೇಕು ಅಂತಕ್ಕಂಥ ಸವಿನಯ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿರುವಂತ ಎಲ್ಲ ಸೇವಾದಾತರಿಗೆ, ಪಾಲ್ಗೊಂಡ ಎಲ್ಲ ಸದ್ಭಕ್ತರಿಗೆ ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತಕ್ಕಂಥ ಮಾತಂತ ತಿಳಿಸಿ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ.